ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮತಯಾಚನೆಗಿಳಿದಿದ್ದಾರೆ. ಮತಯಾಚನೆಗೂ ಮುನ್ನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದರು. ಕಾರಜೋಳಗೆ ಬಿಜೆಪಿ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು. ವೆಂಕಟೇಶ್ವರ ಬಡಾವಣೆಗೆ ತೆರಳಿ ಮತಯಾಚಿಸಿದ ಕಾರಜೋಳ ಮನೆ ಮನೆಗೆ ತೆರಳಿ ಕೇಂದ್ರದ ಅಭಿವೃದ್ಧಿಯ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ನನಗೆ ಆಶೀರ್ವಾದ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಕಾರಜೋಳಗೆ ಡೊಳ್ಳು ತಮಟೆ ಬಾರಿಸಿ ಅದ್ದೂರಿ ಸ್ವಾಗತವನ್ನ ಕೋರಿದ್ರು ಕ್ಷೇತ್ರದ ಜನ. ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕು, ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು. ಈ ದೇಶದ ಅಭಿವೃದ್ಧಿಗಾಗಿ ಮತ್ತು ಈ ದೇಶದ ಭದ್ರತೆಗಾಗಿ ಮೋದಿಜಿಯವರ ಅವಶ್ಯಕತೆ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಆಗಿ 140 ಕೋಟಿ ಜನ ಇರತಕ್ಕಂಥ ದೊಡ್ಡ ದೇಶವನ್ನು ದಕ್ಷತೆಯಿಂದ ಮುನ್ನಡೆಸ್ತಕ್ಕಂಥ ಲೀಡರ್ ಕೊರತೆ ಇದೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ದೇಶದ ಜನರ ಮುಂದೆ ಆಯ್ಕೆ ಇರೋದು ನರೇಂದ್ರ ಮೋದಿಜಿ ಮಾತ್ರ. ಹಾಗಾಗಿ ಜನ ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ, ನಾವು ನರೇಂದ್ರ ಮೋದಿಜಿ ಅವ್ರಿಗೆ ವೋಟ್ ಕೊಡ್ತೇವೆ, ದೇಶದಕ್ಕಾಗಿ ನಾವು ನರೇಂದ್ರ ಮೋದಿಜಿ ಅವ್ರಿಗೆ ವೋಟ್ ಕೊಡ್ತೇವೆ ಅಂತಕ್ಕಂಥದ್ದಿದೆ. ಇವತ್ತು ಚಿತ್ರದುರ್ಗ ಮಧ್ಯ ಕರ್ನಾಟಕ ಆಗಿದ್ದರೂ ಕೂಡ ನೀರಾವರಿಯಲ್ಲಿ ಭಾಳ ಹಿಂದೆ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.